All Academy. Always with you. ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಆಲ್ ಅಕಾಡೆಮಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದ್ವಿತೀಯ PUC ಸೈನ್ಸ್ ಮತ್ತು ಡಿಪ್ಲೊಮಾ ಮುಗಿಸಿದಂತಹ ವಿದ್ಯಾರ್ಥಿಗಳಿಗೆ ಮತ್ತು ಆ ವಿದ್ಯಾರ್ಥಿ ಪಾಲಕರಿಗೆ ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಹೌದು ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಇದ್ದೇನೆ. ಸೊ ಪ್ರಿಯ ವಿದ್ಯಾರ್ಥಿಗಳಿಗೆ, ಯಾರು ಭವಿಷ್ಯದಲ್ಲಿ ಉತ್ತಮ ಸಿವಿಲ್ ಇಂಜಿನಿಯರ್ ಆಗಬೇಕು ಅಂತ ಕನಸನ್ನ ಕಂಡಿರ್ತಾರೆ, ಆ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕೋರ್ಸ್ಗೆ ಪ್ರವೇಶವನ್ನ ಪಡಿಬೇಕಾಗುತ್ತೆ. ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್, ಪರ್ಟಿಕ್ಯುಲರ್ ಆಗಿ ಸಿವಿಲ್ ಇಂಜಿನಿಯರಿಂಗ್ಗೆ ಪ್ರವೇಶವನ್ನ ಪಡಿಬೇಕಾಗುತ್ತೆ. ಈ ಸಿವಿಲ್ ಇಂಜಿನಿಯರಿಂಗ್ ಪ್ರವೇಶವನ್ನ ಪಡಿಬೇಕಂದ್ರೆ ವಿದ್ಯಾರ್ಥಿಗಳಿಗೆ ಎರಡು ರೀತಿಯಾದಂತಹ ದಾರಿಗಳಿದೆ. ಒಂದು, ದ್ವಿತೀಯ PUC ಸೈನ್ಸ್ ಆದ ನಂತರ ವಿದ್ಯಾರ್ಥಿಗಳು JEE, KCET ಮತ್ತು ಕಾಮೆಡ್ಗೆ ಮ್ಯಾನೇಜ್ಮೆಂಟ್ ಮುಖಾಂತರ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ತಮ್ಮ ಇಷ್ಟವಾದಂತಹ ಕಾಲೇಜ್ಗಳಲ್ಲಿ ಪ್ರವೇಶವನ್ನ ಪಡಿಬಹುದು, ಅವರ ರ್ಯಾಂಕ್ಗಳ ಅನುಗುಣವಾಗಿ. ಅದೇ ರೀತಿ ಯಾವ ವಿದ್ಯಾರ್ಥಿಗಳು ಡಿಪ್ಲೊಮಾವನ್ನ ಮಾಡಿರ್ತಾರೆ, ಯಾವ ವಿದ್ಯಾರ್ಥಿಗಳು ಡಿಪ್ಲೊಮಾವನ್ನ ಮುಗಿಸಿರ್ತಾರೆ, ಆ ವಿದ್ಯಾರ್ಥಿಗಳು DCET ಅಂದ್ರೆ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ನಡೆಸುವಂತಹ DCET ಮುಖಾಂತರ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ಗೆ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡೆಯಬಹುದಾಗಿದೆ. ಸೊ ಈ ಎರಡು ಮುಖಾಂತರ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಅಡ್ಮಿಷನ್ ಅನ್ನ ಪಡೆಯಬಹುದಾಗಿದೆ. ಇನ್ನ ಸಿವಿಲ್ ಇಂಜಿನಿಯರಿಂಗ್ ಓದಲು ವಿದ್ಯಾರ್ಥಿಗಳು ಯಾವ ರೀತಿಯಾದಂತಹ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡಿಬಹುದು ಅಂತ ನೋಡಿದ್ರೆ, ವಿದ್ಯಾರ್ಥಿಗಳಿಗೆ IISc, IIT, NIT ಗಳಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ಗಳ ಪ್ರವೇಶ ಪಡೆಯಲು ಸಾಧ್ಯತೆ ಇರುತ್ತೆ. ಅದೇ ರೀತಿ ಸೆಂಟ್ರಲ್ ಮತ್ತು ಕೆಲ ಸ್ಟೇಟ್ ಯೂನಿವರ್ಸಿಟಿಗಳಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ಗಳಿರುತ್ತೆ. ಇನ್ನ ಕೆಲವೊಂದು ಪ್ರೈವೇಟ್ ಟಾಪ್ ರೆಪ್ಯೂಟೆಡ್ ಗ್ಲೋಬಲಿ ರೆಕಗ್ನೈಸ್ಡ್ ಕಾಲೇಜ್ಗಳಿದೆ. VIT ಆಗಿರ್ಲಿ, ಅಂದ್ರೆ ವೆಲ್ಲೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬಿಟ್ಸ್ ಆಗಿರ್ಲಿ, MIT ಆಗಿರ್ಲಿ, ಹೀಗೆ ಇನ್ನೂ ಹಲವಾರು ಖಾಸಗಿ ರೆಪ್ಯೂಟೆಡ್ ಕಾಲೇಜ್ಗಳು, ಪ್ರೈವೇಟ್ ರೆಪ್ಯೂಟೆಡ್ ಕಾಲೇಜ್ಗಳು, ಗ್ಲೋಬಲಿ ರೆಕಗ್ನೈಸ್ಡ್ ಇರುವಂತಹ ಕಾಲೇಜ್ಗಳು ಕೂಡ ವಿದ್ಯಾರ್ಥಿಗಳು ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ಗೆ ಪ್ರವೇಶನ ಪಡೆಯಬಹುದು. ಇನ್ನ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚು ಪ್ರವೇಶನ ಪಡೆಯಲು ಸಾಧ್ಯ ಇರುವಂತಹ ಕಾಲೇಜ್ಗಳು ಯಾವ್ದಪ್ಪ ಅಂತಂದ್ರೆ VTU ಅಫಿಲಿಯೇಟೆಡ್ ಕಾಲೇಜ್ಗಳಂತ ಹೇಳ್ತೀವಿ. ಅಂದ್ರೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವಂತಹ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ಗೆ ಪ್ರವೇಶವನ್ನ ಪಡೆಯಬಹುದು. ಮತ್ತು ಈ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳು ಗವರ್ಮೆಂಟ್, ಏಡೆಡ್ ಮತ್ತು ಪ್ರೈವೇಟ್ ಕಾಲೇಜ್ಗಳಲ್ಲಿ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಆ ಮೂರು ವಿವಿಧ ಕ್ಯಾಟಗರಿಯಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡಿಬಹುದು. ಇನ್ನು ಮತ್ತೊಂದು ರೀತಿಯಾದಂತಹ ಕಾಲೇಜ್ಗಳು ಯಾವ್ದಪ್ಪ ಅಂತಂದ್ರೆ ಅಟಾನಮಸ್ ಕಾಲೇಜ್ಗಳಂತ ಹೇಳ್ತೇವೆ. ಇದು ಕೂಡ VTU ಅಫಿಲಿಯೇಟೆಡ್ ಇರುತ್ತೆ, ಆದ್ರೆ ಓನ್ ಬಾಡಿ ಆಗಿರುತ್ತೆ. ಅಂದ್ರೆ ಇಲ್ಲಿ ಅಟಾನಮಸ್ ಕಾಲೇಜ್ಗಳಲ್ಲಿ ಅವ್ರದೇ ಆದಂತಹ ಪ್ರತ್ಯೇಕ ಪಠ್ಯಕ್ರಮ ಇರುತ್ತೆ, ಅವ್ರದೇ ಅಂತ ಎಕ್ಸಾಮ್ ಪ್ಯಾಟರ್ನ್ ಗಳನ್ನ ಫಾಲೋ ಮಾಡ್ತಾರೆ, ಅವ್ರದೇ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ, ಮತ್ತೆ ಅದೇ ರೀತಿಯ ಅದೇ ಕಾಲೇಜ್ಗಳಲ್ಲಿ ನಾವು ಕ್ವಶನ್ಸ್ ಎಕ್ಸಾಮ್ ಇವ್ಯಾಲ್ಯೂಯೇಷನ್ ಕೂಡ ಮಾಡ್ತಾರೆ. ಸೊ ಇದು ಅಟಾನಮಸ್ ಕಾಲೇಜ್ ಆಗಿರುತ್ತೆ. ಇನ್ನು ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಪಡೆಯಲು ಪ್ರೈವೇಟ್ ಮತ್ತು ಡೀಮ್ಡ್ ಯೂನಿವರ್ಸಿಟಿಗಳು ಕೂಡ ಅವಶ್ಯಕ ಇದೆ. ಅಲ್ಲೂ ಕೂಡ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ಗೆ ಪ್ರವೇಶವನ್ನ ಪಡಿಬಹುದು. ಮತ್ತು ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು CET ಮತ್ತು DCET ಮುಖಾಂತರ ಈ VTU ಅಫಿಲಿಯೇಟೆಡ್ ಕಾಲೇಜ್ ಆಗಿರ್ಬೋದು, ಅಟಾನಮಸ್ ಕಾಲೇಜ್ ಆಗಿರ್ಬೋದು, ಪ್ರೈವೇಟ್ ಮತ್ತು ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳು ಸೀಟನ್ನ ಪಡಿಬಹುದಾಗಿದೆ. ಆದ್ರೆ ಅದ್ರ ಜೊತೆಗೆ ಈ ಪ್ರೈವೇಟ್ ಮತ್ತು ಡೀಮ್ಡ್ ಯೂನಿವರ್ಸಿಟಿಗಳು ಕೆಲವೊಂದು ಪ್ರತ್ಯೇಕವಾದಂತಹ ಎಕ್ಸಾಮ್ ಗಳನ್ನ ನಡೆಸ್ತಾರೆ, ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ನಡೆಸ್ತಾರೆ. ಆ ಎಕ್ಸಾಮ್ ನಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಸೀಟನ್ನ ಪಡೆಯಬಹುದಾಗಿದೆ. ಸೊ ಇಷ್ಟು ರೀತಿಯಾದಂತಹ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ಗೆ PUC ನಂತರ ಮತ್ತು ಡಿಪ್ಲೊಮಾ ಆದ ನಂತರ ಪ್ರವೇಶವನ್ನ ಪಡಿಬಹುದಾಗಿದೆ. ಇನ್ನ ಈ ಸಿವಿಲ್ ಇಂಜಿನಿಯರ್ ಒಂದೇ ಬ್ರಾಂಚ್, ಅದ್ರ ಜೊತೆಗೆ ಯಾವ್ದಾದ್ರು ಅಲೈಡ್ ಬ್ರಾಂಚಸ್, ಸಬ್ ಬ್ರಾಂಚಸ್ ಅಂತ ಹೇಳ್ತೀವಿ, ಇದೇನಾ ಅಂತ ನೋಡೋದಾತಂದ್ರೆ ಅದಕ್ಕೆ ಪ್ರಶ್ನೆಗೆ ಉತ್ತರ ಹೌದು. ಸಿವಿಲ್ ಇಂಜಿನಿಯರ್ ಕೋರ್ ಬ್ರಾಂಚ್ ಆತಂದ್ರೆ ಇದು ಒನ್ ಆಫ್ ದ ಓಲ್ಡೆಸ್ಟ್ ಬ್ರಾಂಚ್ ಸಿವಿಲ್ ಇಂಜಿನಿಯರಿಂಗ್. ಬಟ್ ಡೇ ಬೈ ಡೇ ವಿವಿಧ ಟೆಕ್ನಾಲಜಿಗಳು ವಿವಿಧ ಏರಿಯಾದಲ್ಲಿ ವೈಡರ್ ಸ್ಪ್ರೆಡ್ ಆಗಿರೋ ಕಾರಣ ಕೆಲವೊಂದು ಸಪರೇಟ್ ಆದಂತಹ ಇಂಜಿನಿಯರಿಂಗ್ ಗಳನ್ನ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿನೇ ಮಾಡಿದ್ದಾರೆ ಸಬ್ ಆಗಿ. ಸೊ ಅದು ಯಾವ್ಯಾವಪ್ಪ ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್, ಮೈನಿಂಗ್ ಇಂಜಿನಿಯರಿಂಗ್, ಸಿರಾಮಿಕ್ ಅಂಡ್ ಸಿಮೆಂಟ್ ಟೆಕ್ನಾಲಜಿ, ಅರ್ಬನ್ ಅಂಡ್ ರೀಜನಲ್ ಪ್ಲಾನಿಂಗ್, ಅರ್ಥಕ್ವಿಕ್ ಇಂಜಿನಿಯರಿಂಗ್, ಸಿವಿಲ್ ಮತ್ತು ಸ್ಮಾರ್ಟ್ ಸಿಟಿ ಇಂಜಿನಿಯರಿಂಗ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್, ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರಿಂಗ್, ಹೀಗೆ ಕೆಲವೊಂದು ಸಬ್ ಅಲೈಡ್ ಬ್ರಾಂಚಸ್, ಸಬ್ ಬ್ರಾಂಚಸ್ ಅಥವಾ ಅಲೈಡ್ ಬ್ರಾಂಚಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಸೊ ಎಲ್ಲಾ ಕಾಲೇಜ್ಗಳಲ್ಲಿ ಈ ಬ್ರಾಂಚಸ್ ಇರುತ್ತೆ ಅಂತೆಲ್ಲ, ಬಟ್ 99% ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಇದ್ದೇ ಇರುತ್ತೆ. ಮತ್ತು ಅದ್ರ ಜೊತೆಗೆ ಕೆಲವೊಂದು ಕಾಲೇಜ್ಗಳಲ್ಲಿ ಈ ಯಾವ್ದಾದ್ರು ಒಂದು ಅಡಿಷನಲ್ ಬ್ರಾಂಚಸ್ ಗಳು ಕೂಡ ಇರುತ್ತೆ. ಸೊ ಇವು ಎಲ್ಲ ಅದರ ಅಲೈನ್ಡ್ ಬ್ರಾಂಚಸ್ ಆಗಿರುತ್ತೆ. ಇನ್ನ ಕೋರ್ಸ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ನೋಡಿ. ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಯಾವ ರೀತಿಯಾದಂತಹ ಕೋರ್ಸ್ ಪ್ಯಾಟರ್ನ್ ಇರುತ್ತೆ ಅಂತ ನೋಡಿದ್ರೆ, ಯಾವ ವಿದ್ಯಾರ್ಥಿಗಳು ದ್ವಿತೀಯ PUC ಅಂದ್ರೆ PUC ಸೆಕೆಂಡ್ ಇಯರ್, ಅದರಲ್ಲೂ ಕೂಡ ಸೈನ್ಸ್ ಮುಗಿಸಿದಂತ ವಿದ್ಯಾರ್ಥಿಗಳು CET ಮುಖಾಂತರ, ಕಾಮೆಡ್ಗೆ ಮುಖಾಂತರ, ಮ್ಯಾನೇಜ್ಮೆಂಟ್ ಮುಖಾಂತರ ಪ್ರವೇಶವನ್ನ ಏನು ಪಡಿತಾರೆ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಕಾಲೇಜ್ಗಳಲ್ಲಿ, ಅಲ್ಲಿ ವಿದ್ಯಾರ್ಥಿಗಳಿಗೆ ಒಟ್ಟು 4 ವರ್ಷದ ಕೋರ್ಸ್ ಇರುತ್ತೆ. ಇದು 4 ವರ್ಷದ ಕೋರ್ಸು ಮತ್ತು 8 ಸೆಮಿಸ್ಟರ್ಗಳನ್ನಾಗಿ ಡಿವೈಡ್ ಮಾಡಿರ್ತಾರೆ. ಈ 4 ಸೆಮಿಸ್ಟರ್ ಕೋರ್ಸ್ ಗಳನ್ನ 8 ಸೆಮಿಸ್ಟರ್ಗಳಾಗಿ ಡಿವೈಡ್ ಮಾಡಿರ್ತಾರೆ. ಅಂದ್ರೆ ಪ್ರತಿ ವರ್ಷ 2 ಸೆಮಿಸ್ಟರ್ ಇರುತ್ತೆ. ಮತ್ತೆ ಈ ಸೆಮಿಸ್ಟರ್ಗಳಲ್ಲಿ ಏನಿರುತ್ತೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಥಿಯರಿ ಸಬ್ಜೆಕ್ಟ್ಸ್ ಗಳಿರುತ್ತೆ, ಪ್ರಾಕ್ಟಿಕಲ್ ಲ್ಯಾಬ್ ಸೆಷನ್ಸ್ ಇರುತ್ತೆ, ಮಿನಿ ಪ್ರಾಜೆಕ್ಟ್ಸ್ ಇರುತ್ತೆ, ಇಂಟರ್ನ್ಶಿಪ್, ಸೆಮಿನಾರು, ಮತ್ತೆ ಫೈನಲ್ ಇಯರ್ ಪ್ರಾಜೆಕ್ಟ್. ಮತ್ತೆ ಈಗ ಇಂಟರ್ನ್ಶಿಪ್ ಅಂತ ಹೇಳಿದ್ರೆ ಈಗ ಸ್ಪೆಸಿಫಿಕ್ ಆಗಿ 3 ಮಂತ್ಸ್ 6 ಮಂತ್ಸ್ ಇಂಟರ್ನ್ಶಿಪ್ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಮಾಡಿದ್ದಾರೆ ಯೂನಿವರ್ಸಿಟಿಗಳು.
ಸೊ ಇದು ದ್ವಿತೀಯ PUC ಆದಂತ ವಿದ್ಯಾರ್ಥಿಗಳಿಗೆ ಬರುವಂತಹ ಕೋರ್ಸ್ ಪ್ಯಾಟರ್ನ್. ಮತ್ತೆ ಒಂದೊಂದು ಸೆಮಿಸ್ಟರ್ ನಲ್ಲಿ ಒಂದು ಸಬ್ಜೆಕ್ಟ್ಸ್ ಗಳು ಥಿಯರಿ ಮತ್ತು ಲ್ಯಾಬ್ ಈಕ್ವಲಿ ಡಿವೈಡ್ ಆಗಿರುತ್ತೆ. ಕೆಲವೊಂದು ಈ ಫೈನಲ್ ಇಯರ್ ಹೋದಂಗೆ ಥಿಯರಿ ಸಬ್ಜೆಕ್ಟ್ಸ್ ಗಳು ಕಡಿಮೆ ಇರುತ್ತೆ. ಪ್ರಾಜೆಕ್ಟ್ ಮತ್ತು ಲ್ಯಾಬೋರೇಟರಿ ಮೇಲೆ, ಸೆಮಿನಾರ್ ಮೇಲೆ, ಮಿನಿ ಪ್ರಾಜೆಕ್ಟ್ಸ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಇನ್ನ ಡಿಪ್ಲೊಮಾ ವಿದ್ಯಾರ್ಥಿಗಳು ಯಾವ ರೀತಿ ಇರುತ್ತಪ್ಪ, ಸೇಮ್ ಇರುತ್ತಾ? ಇಲ್ಲ. ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ DCET ಮುಖಾಂತರ ಅಥವಾ ಡಿಪ್ಲೊಮಾ ಆದ ನಂತರ ಮ್ಯಾನೇಜ್ಮೆಂಟ್ ಮುಖಾಂತರ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್ ಗೆ ಪ್ರವೇಶವನ್ನ ಪಡೆದ್ರೆ ಅಲ್ಲಿ ವಿದ್ಯಾರ್ಥಿಗಳು ನೇರವಾಗಿ 2ನೇ ವರ್ಷಕ್ಕೆ ಅಡ್ಮಿಷನ್ ಅನ್ನ ಪಡಿಬಹುದು. ಅಂದ್ರೆ ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳ್ತೀವಿ ನಾವು. ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ವಿದ್ಯಾರ್ಥಿಗಳು 2ನೇ ವರ್ಷದ ಸಿವಿಲ್ ಇಂಜಿನಿಯರಿಂಗ್ ಗೆ ಪ್ರವೇಶವನ್ನ ಪಡಿತಾರೆ. ಅಂದ್ರೆ 3rd, 4th, 5th, 6th, 7th, 8th ಸೆಮಿಸ್ಟರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಇರುತ್ತೆ ವಿದ್ಯಾರ್ಥಿಗಳಿಗೆ. ಮತ್ತು ಅಲ್ಲಿ ಒಟ್ಟು 6 ಸೆಮಿಸ್ಟರ್ ಗಳಾಗಿ ಈ 3 ವರ್ಷವನ್ನ ಡಿವೈಡ್ ಮಾಡುತ್ತಾರೆ. ಸೇಮ್ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಈ ಫಸ್ಟ್ ಇಯರ್ ದಲ್ಲಿ ಏನಿರುತ್ತೆ ಇದು ಕಾಮನ್ ಆಗಿರುತ್ತೆ PUC ಸೈನ್ಸ್ ಆದಂತ ವಿದ್ಯಾರ್ಥಿಗಳಿಗೆ. ಇದು ಮಾತ್ರ ವಿದ್ಯಾರ್ಥಿಗಳಿಗೆ, ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಇರೋದಿಲ್ಲ. ಬಟ್ ಮಿಕ್ಕಿರುವಂತಹ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಅಲ್ಲಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಮತ್ತು PUC ಆದ ನಂತರ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ಸ್ ಗಳು, ಲ್ಯಾಬ್ ಗಳು, ಮಿನಿ ಪ್ರಾಜೆಕ್ಟ್ ಗಳು ಎಲ್ಲಾ ಸೇಮ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳು ಇರೋದಿಲ್ಲ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಮ್ಯಾಥಮೆಟಿಕ್ಸ್ 1, ಮ್ಯಾಥಮೆಟಿಕ್ಸ್ 2 ಅಂತ ಇರುತ್ತೆ. ಮತ್ತು ಕೆಲವೊಂದು ಮ್ಯಾಂಡಿಟರಿ ಕೋರ್ಸಸ್ ಗಳಿರುತ್ತೆ, ಮ್ಯಾಂಡಿಟರಿ ಸಬ್ಜೆಕ್ಟ್ಸ್ ಗಳಿರುತ್ತೆ. ಆ ಸಬ್ಜೆಕ್ಟ್ ಗಳನ್ನ ಡಿಪ್ಲೊಮಾ ಆದಂತಹ ವಿದ್ಯಾರ್ಥಿಗಳು ಪಾಸ್ ಮಾಡ್ಕೋಬೇಕಾಗುತ್ತೆ ನಿಮ್ಮ 8ನೇ ಸೆಮಿಸ್ಟರ್ ಒಳಗೆ. ಅವೆಲ್ಲ ಈ ವಿದ್ಯಾರ್ಥಿಗಳು ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಕರ್ತಿರ್ತಾರೆ. ಬಟ್ ಆ ವಿದ್ಯಾರ್ಥಿಗಳು ವೆರಿ ಸಿಂಪಲ್ ಆಗಿರುತ್ತೆ. ಜಸ್ಟ್ ಪಾಸ್ ಆದ್ರೆ ಸಾಕು ಆ ಸಬ್ಜೆಕ್ಟ್ಸ್ ಗಳಲ್ಲಿ. ಇನ್ನ ಸಿವಿಲ್ ಇಂಜಿನಿಯರಿಂಗ್ ಓದಲು ಇಷ್ಟಪಡುವಂತ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್ ಡಿಗ್ರಿಯಲ್ಲಿ ಅಂದ್ರೆ BA ಅಥವಾ BTech ನಲ್ಲಿ ಯಾವ ಸಬ್ಜೆಕ್ಟ್ಸ್ ಗಳನ್ನ ಕಲಿತಾರೆ? ಅದೊಂದು ದೊಡ್ಡ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಆಗಿರುತ್ತೆ. ಯಾವ ರೀತಿಯಾದಂತಹ ಸಬ್ಜೆಕ್ಟ್ಸ್ ಗಳಿರುತ್ತೆ? ಯಾಕಂದ್ರೆ ನೀವು ಸಿವಿಲ್ ಇಂಜಿನಿಯರಿಂಗ್ ಅಂದ್ರೆ ಕಾಮನ್ ಆಗಿ ಏನ್ ತಿಳ್ಕೊಂಡಿರ್ತಾರೆ, ಜಸ್ಟ್ ಮನೆ ಕಟ್ಟೋದು, ಪ್ಲಾನ್ ಮಾಡೋದು ಅಷ್ಟೇ ಅಲ್ಲ. ಅದರಲ್ಲಿ ಬಹಳಷ್ಟು ಸಬ್ಜೆಕ್ಟ್ಸ್ ಗಳನ್ನ ಕಲಿತೀರಾ. ಅದು ಯಾವ್ಯಾವಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಮ್ಯಾಥಮೆಟಿಕ್ಸ್ ಫಾರ್ ಸಿವಿಲ್ ಇಂಜಿನಿಯರಿಂಗ್. ಯಾಕಂದ್ರೆ ಕ್ಯಾಲ್ಕುಲೇಷನ್ ಮಾಡಕ್ ಬೇಕಲ್ಲ ನಿಮಗೆ, ಪ್ಲಾನಿಂಗ್ ಮಾಡಕ್ಕೆ, ಕ್ಯಾಲ್ಕುಲೇಷನ್ ಮಾಡಕ್ಕೆ ಮ್ಯಾಥಮೆಟಿಕ್ಸ್ ಬೇಕಾಗುತ್ತೆ. ಹಾಗಾಗಿ ಮ್ಯಾಥಮೆಟಿಕ್ಸ್ ಫಾರ್ ಸಿವಿಲ್ ಇಂಜಿನಿಯರಿಂಗ್. ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಂಡ್ ಹೈಡ್ರಾಲಿಕ್ ಮಷಿನರೀಸ್. ನೋಡಿ, ಸಿವಿಲ್ ಇಂಜಿನಿಯರಿಂಗ್ ಕೇವಲ ಕಟ್ಟಡಕ್ಕೆ ನಿರ್ಮಿತ ಅಲ್ಲ. ಫ್ಲೂಯಿಡ್ ಮೆಕ್ಯಾನಿಕ್ಸ್, ನೀರಿನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕಲ್ಲ ವಿದ್ಯಾರ್ಥಿಗಳಿಗೆ. ಯಾಕಂದ್ರೆ ಡ್ಯಾಮ್ ಗಳ ಕಟ್ಟುವಾಗ ನೀರಿನ ಒಂದು ಎಷ್ಟು ನೀರು ಶೇಖರಣೆ ಆಗುತ್ತೆ, ಆ ನೀರಿನ ಶಕ್ತಿ ಹೇಗಿರುತ್ತೆ, ನೀರು ಹೆಂಗ್ ಜಮಾ ಆಗುತ್ತೆ ಅಲ್ಲಿ, ಅದೆಲ್ಲ ಒಂದು ಅಂಡರ್ಸ್ಟ್ಯಾಂಡ್ ಮಾಡೋಕೆ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಮತ್ತು ಹೈಡ್ರಾಲಿಕ್ ಮಷಿನರಿಗಳ ಬಗ್ಗೆ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಬಿಲ್ಡಿಂಗ್ ಮಟೀರಿಯಲ್ಸ್ ಫಾರ್ ಅಂಡ್ ಕನ್ಸ್ಟ್ರಕ್ಷನ್ಸ್. ಬಿಲ್ಡಿಂಗ್ ಮಟೀರಿಯಲ್ಸ್, ಬಿಲ್ಡಿಂಗ್ ಕಟ್ಟಕ್ಕೆ ಅಥವಾ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಕ್ಕೆ, ಮನೆಯನ್ನ ನಿರ್ಮಾಣ ಮಾಡಕ್ಕೆ, ಬ್ರಿಡ್ಜ್ ಗಳನ್ನ ನಿರ್ಮಾಣ ಮಾಡಕ್ಕೆ ಯಾವ್ಯಾವ ಮಟೀರಿಯಲ್ ಇರುತ್ತೆ, ಆ ಮಟೀರಿಯಲ್ ಸ್ಟ್ಯಾಂಡರ್ಡ್ ಏನು, ಇಂಡಿಯನ್ ಸ್ಟ್ಯಾಂಡರ್ಡ್ ಏನು, ಗ್ಲೋಬಲ್ ಸ್ಟ್ಯಾಂಡರ್ಡ್ ಏನು, ಅದೇ ರೀತಿ ಅಂತ ಎಲ್ಲ ಒಂದು ಸಬ್ಜೆಕ್ಟ್ ಅನ್ನು ಕಲಿತಾರೆ. ಸಾಲಿಡ್ ಮೆಕ್ಯಾನಿಕ್ಸ್ ಅಂತ ಇರುತ್ತೆ. ಸರ್ವೇಯಿಂಗ್ ಮತ್ತು ಜಿಯೋಸ್ಪೆಟಿಕಲ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ವಾಟರ್ ಸಪ್ಲೈ ಅಂಡ್ ಸ್ಯಾನಿಟರಿ ಇಂಜಿನಿಯರಿಂಗ್. ನೋಡಿ, ವಾಟರ್ ಸಪ್ಲೈ, ಈಗ ನಾವು ಹೇಳ್ತೀವಲ್ಲ, ವಾಟರ್ ಒಂದು ಡ್ಯಾಮ್ ಅನ್ನ ಕಟ್ತೀವಿ, ಆ ಡ್ಯಾಮ್ ಇಂದ ಒಂದು ಊರಿಗೆ ಯಾವ ರೀತಿ ಅಂತ ವಾಟರ್ ಸಪ್ಲೈ ಮಾಡಬಹುದು, ವಿದಿನ್ ದ ಸಿಟಿ ಯಾವ ರೀತಿ ನಾವು ವಾಟರ್ ಸಪ್ಲೈನ ಮಾಡಬೇಕಾಗುತ್ತೆ, ಅದು ಕೂಡ ವಿದ್ಯಾರ್ಥಿಗಳಲ್ಲಿ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಕಲಿತಾರೆ. ಅನಾಲಿಸಿಸ್ ಆಫ್ ಸ್ಟ್ರಕ್ಚರ್ಸ್. ದೊಡ್ಡ ಎತ್ತರವಾದಂತ ಬಿಲ್ಡಿಂಗ್ ನಾವು ನೋಡ್ತೀವಿ. ಎಕ್ಸಾಂಪಲ್ ನೀವು ದುಬೈಲ್ ನೋಡಬಹುದು, ಬುರ್ಜ್ ಅಲ್ ಖಲೀಫಾ, ಎತ್ತರವಾದಂತ ಬಿಲ್ಡಿಂಗ್. ಅದು ಸ್ಟ್ರಕ್ಚರ್, ಅನಾಲಿಸಿಸ್ ಆಫ್ ಸ್ಟ್ರಕ್ಚರ್. ಆ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅದರ ಅನಾಲಿಸಿಸ್. ರಿಎನ್ಫೋರ್ಸ್ ಕಾಂಕ್ರೀಟ್ ಸ್ಟ್ರಕ್ಚರ್. ಗ್ರೀನ್ ಬಿಲ್ಡಿಂಗ್ ಟೆಕ್ನಾಲಜಿ. ಇತ್ತೀಚಿನ ದಿನಗಳಲ್ಲಿ ಗ್ರೀನ್ ಬಿಲ್ಡಿಂಗ್ ಟೆಕ್ನಾಲಜಿ ಬಹಳಷ್ಟು ಮಹತ್ವವನ್ನು ಪಡೆದಿದೆ. ವಾಟರ್ ರಿಸೋರ್ಸ್ ಅಂಡ್ ಇರಿಗೇಷನ್. ನೋಡಿ, ಇದು ಬಹಳಷ್ಟು ವಾಟರ್ ರಿಸೋರ್ಸ್ ಅಂಡ್ ಇರಿಗೇಷನ್ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡುತ್ತೆ. ಅದು ಕೂಡ ಕೃಷಿಯೇತರ ರೀಜನಲ್ ಇರುತ್ತೆ, ಕೃಷಿಯೇತರ ಏನು ಪ್ರದೇಶಗಳಿರುತ್ತೆ ಅಲ್ಲಿ ಇರಿಗೇಷನ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇರಿಗೇಷನ್ ಇಂದ ಅತಿ ಹೆಚ್ಚು ಬೆಳೆಗಳಿರುತ್ತೆ, ರೈತರಿಗೆ ಅನುಭವ ಆಗುತ್ತೆ. ಹಾಗಾಗಿ ರೈತರಿಗೆ ಒಂದು ಪ್ರಮಾಣದಲ್ಲಿ ಲಾಭ ಆಗೋ ಕಾರಣಕ್ಕೆ ಇರಿಗೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಕೂಡ ಯಾವ ರೀತಿಯಾಗಿ ಮಾಡ್ತಾರೆ ಅದನ್ನು ಕೂಡ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕಲಿತಾರೆ. ಅದ್ರ ಜೊತೆಗೆ ಕ್ವಾಂಟಿಟಿ ಸರ್ವೇಯಿಂಗ್, ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್, ರೈಲ್ವೆ, ಏರ್ಪೋರ್ಟ್, ಹಾರ್ಬರ್. ನೋಡಿ, ರೈಲ್ವೆ ನಿರ್ಮಾಣ ಆಗಿರ್ಬೋದು, ಏರ್ಪೋರ್ಟ್ ನಿರ್ಮಾಣ ಆಗಿರ್ಬೋದು, ಬಂದರುಗಳು, ಪೋರ್ಟ್ಗಳಂತ ಏನ್ ಹೇಳ್ತೀವ ಅವುಗಳು, ಅದ್ರ ಬಗ್ಗೆ, ಅರ್ಥಕ್ವಿಕ್, ರೋಡ್ ಸೇಫ್ಟಿ, ಹೀಗೆ ಹಲವಾರು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಗಳನ್ನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಈ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ ನಲ್ಲಿ ಕಲಿತಾರೆ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಒಂದು ಕಟ್ಟಡ ನಿರ್ಮಾಣ ಆಗಿರಲಿ, ಪ್ಲಾನಿಂಗ್ ಆಗಿಲ್ಲ, ವಿವಿಧ ಆಸ್ಪೆಕ್ಟ್ಸ್ ಗಳಲ್ಲಿ, ವಿವಿಧ ಡೈರೆಕ್ಷನ್ ನಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಗಳನ್ನ ಕಲಿತಾರೆ. ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಲ್ಯಾಬ್ ಕೂಡ ಅವಶ್ಯಕತೆ ಇರುತ್ತೆ ವಿದ್ಯಾರ್ಥಿಗಳಿಗೆ. ಯಾರು ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ ಅನ್ನ ಪಡೆದಿರ್ತಾರೋ ಅಲ್ಲಿ ಹೆಚ್ಚು ಪ್ರಾಕ್ಟಿಕಲ್ ನಾಲೆಜ್ ಗಳು ಬೇಕಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಲ್ಯಾಬ್ ಗಳನ್ನ ನೋಡೋದಂತಂದ್ರೆ ನೋಡಿ, ಬೇಸಿಕ್ C+ ಪ್ರೋಗ್ರಾಮಿಂಗ್ ಆಗಿರಲಿ, ಮತ್ತು ಬಿಲ್ಡಿಂಗ್ 3D ಮಾಡೆಲ್ ಆಗಿರಲಿ, ಇನ್ಫ್ರಾಸ್ಟ್ರಕ್ಚರ್ BIM ಮಾಡೆಲ್, ಸಿವಿಲ್ ಇಂಜಿನಿಯರಿಂಗ್ CFD ಅಪ್ಲಿಕೇಶನ್, ಡ್ರೋನ್ ಬೇಸ್ಡ್ ಫೋಟೋಮೆಟ್ರಿ, ಮಟೀರಿಯಲ್ ಟೆಸ್ಟಿಂಗ್ ಲ್ಯಾಬ್, ಸರ್ವೆ ಲ್ಯಾಬ್, ಗ್ರಾಫಿಕ್, ಹೀಗೆ ಹಲವಾರು ಲ್ಯಾಬ್ ಗಳನ್ನ ವಿದ್ಯಾರ್ಥಿಗಳು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಕಲಿತಾರೆ. ಸೊ ವಾಟ್ ಎವರ್ ಥೆರಾಟಿಕಲ್ ಆಸ್ಪೆಕ್ಟ್ಸ್ ನೀವು ಏನ್ ಕಲಿತಿರಲ್ಲ ಅದನ್ನೆಲ್ಲನೂ ಕೂಡ ಪ್ರಾಕ್ಟಿಕಲ್ ಆಗಿ ನೀವು ವಿದ್ಯಾರ್ಥಿಗಳು ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಲ್ಯಾಬ್ ಗಳಲ್ಲಿ ಕಲಿತಾರೆ. ಇನ್ನ ಸಿವಿಲ್ ಇಂಜಿನಿಯರಿಂಗ್ ಹೈಯರ್ ಸ್ಟಡೀಸ್ ಅಪಾರ್ಚುನಿಟಿ ನೋಡಿ, ಡಿಪ್ಲೊಮಾ ಮಾಡ್ತಾರೆ, BE ಮಾಡ್ತಾರೆ, ಅದ್ರ ಮುಂದ್ಗಡೆ ಏನಾದ್ರೂ ಹೈಯರ್ ಅಪಾರ್ಚುನಿಟೀಸ್ ಇದೇನಾ ಇಲ್ವಾ ವಿದ್ಯಾರ್ಥಿಗಳಿಗೆ? ಎಸ್, ವಿದ್ಯಾರ್ಥಿಗಳಿಗೆ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಕೂಡ ಉನ್ನತ ಶಿಕ್ಷಣ ಪಡೆಯಲು ಹಲವಾರು ಅಪಾರ್ಚುನಿಟೀಸ್ ಗಳು ಇದೆ. ನೋಡಿ, BE BTech ಮಾಡಿದಂತ ವಿದ್ಯಾರ್ಥಿಗಳು ಎರಡು ವರ್ಟಿಕಲ್ ಆಗಿ ನಾ ಡಿವೈಡ್ ಮಾಡಿದೀನಿ. ಒಂದು BE MTech ಭಾರತದಲ್ಲಿ ಅಂತ ಹೇಳ್ಕೊಡ್ರೆ, ಇಂಡಿಯಾದಲ್ಲಿ BE ಅಥವಾ ಆದ್ಮೇಲೆ MTech ಅಥವಾ ME ಅಂತ ಹೇಳ್ತೀವಿ. ಇನ್ನ ಫಾರಿನ್ ಯೂನಿವರ್ಸಿಟಿಗಳಲ್ಲಿ MS ಅಂತ ಹೇಳ್ತಾರೆ. ಓಕೆ, ME ಅಥವಾ MS. ಸೊ ಇಲ್ಲಿ ವಿದ್ಯಾರ್ಥಿಗಳು
ಯಾರು BE ಮುಗಿಸಿದ ತಕ್ಷಣ MTech ಅಥವಾ ME ಹೈಯರ್ ಸ್ಟಡೀಸ್ ಮಾಡ್ಬೇಕಂತಿರ್ತಾರೆ ಆ ವಿದ್ಯಾರ್ಥಿಗಳು ಗೇಟ್ ಅಥವಾ PGCET ಹೀಗೆ ಒಂದು ಎಕ್ಸಾಮ್ಗಳನ್ನ ಬರೆದು ಮತ್ತೆ ಹೈಯರ್ ಸ್ಟಡೀಸ್ ಸ್ಪೆಷಲೈಸೇಷನ್ ಮಾಡೋದು. ಈಗ ನಾವು ಜನರಲ್ ಆಗಿ ಸಿವಿಲ್ ಇಂಜಿನಿಯರಿಂಗ್ ನ ಕಲಿತೀವಿ BE BTech ನಲ್ಲಿ, ಅದರಲ್ಲೂ ಕೂಡ ಸ್ಪೆಷಲೈಸೇಷನ್ ಇದೆ. ಸ್ಪೆಸಿಫಿಕ್ ಆಗಿ MTech ಅಲ್ಲಿ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಕಲಿತೀರಾ, ಮತ್ತೆ ಕಾಸ್ಟಿಂಗ್ ಮ್ಯಾನೇಜ್ಮೆಂಟ್ ಸಪರೇಟ್ ಆಗಿ 2 ವರ್ಷ ಅಧ್ಯಯನ ಮಾಡ್ತೀರಾ, ಅಥವಾ ಸಾಲಿಡ್ ಮೆಕ್ಯಾನಿಕ್ಸ್ ಮೇಲೆ ಮಾಡ್ತೀರಾ, ರೈಲ್ವೆ ಅಥವಾ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಮೇಲೆ ಸ್ಪೆಸಿಫಿಕ್ ಆಗಿ ಕಲಿತೀರಾ. ಸೊ ಅದು ME MTech ನೀವು ಸ್ಪೆಷಲೈಸೇಷನ್ ಮೇಲೆ ಕಲಿತಾ ಹೋಗ್ತೀರಾ. ಸೊ ಇನ್ನ MS ಮಾಡ್ಬೇಕಂತ ವಿದ್ಯಾರ್ಥಿಗಳು, ಯಾವ ವಿದ್ಯಾರ್ಥಿಗಳು ವಿದೇಶದಲ್ಲಿ ಹೋಗಿ ವ್ಯಾಸಂಗ ಮಾಡ್ಬೇಕಂತ ಅನ್ಕೊಂಡಿರ್ತಾರ ಆ ವಿದ್ಯಾರ್ಥಿಗಳು ಕೂಡ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಅತಿ ಹೆಚ್ಚು ಅವಕಾಶಗಳಿದೆ ಅಂತ ಹೇಳ್ಬೋದು. ಆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂದ್ರೆ, ನೀವು ಯಾವ ಯೂನಿವರ್ಸಿಟಿಗಳಿಗೆ ಅಪ್ಲೈ ಮಾಡ್ಬೇಕಂತಿರ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಆಸ್ಟ್ರೇಲಿಯಾನೋ ಅಥವಾ ನ್ಯೂಜಿಲೆಂಡ್ ಯೂನಿವರ್ಸಿಟಿಗಳಿಗೆ ಅಪ್ಲೈ ಮಾಡ್ಬೇಕಂತಂದ್ರೆ ನೀವು ಫಸ್ಟ್ ಆ ಯೂನಿವರ್ಸಿಟಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಫಿಲ್ಅಪ್ ಮಾಡಿ ನಿಮ್ಮ ಎಲ್ಲ ದಾಖಲಾತಿಗಳನ್ನ ನೀವು ಇಮೇಲ್ ಮಾಡ್ಬೇಕು ಅಥವಾ ಅವರ ಅಪ್ಲಿಕೇಶನ್ ಪೋರ್ಟಲ್ ನಲ್ಲಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಕ್ರೆಡೆನ್ಶಿಯಲ್ಸ್, ನಿಮ್ಮ ಎಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಎಲ್ಲ ನೋಡಿ, ಸೊ ದೆನ್ ಯು ವಿಲ್ ಗೋ ಫಾರ್ ಅಡ್ಮಿಷನ್ಸ್. ಅದರ ಆದ್ಮೇಲೆ ಕೂಡ ವಿದ್ಯಾರ್ಥಿಗಳಿಗೆ PhD ಮಾಡಲು ಕೂಡ ಅವಕಾಶ ಇದೆ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ. PhD ಆದ ನಂತರ ಪೋಸ್ಟ್ ಡಾಕ್ ಅಂತಾನೂ ಇದೆ ನೋಡಿ. ವಿದ್ಯೆ ಅನ್ನುವುದು ನೆವರ್ ಎಂಡಿಂಗ್, ಎಜುಕೇಶನ್ ಇಸ್ ಅ ನೆವರ್ ಎಂಡಿಂಗ್ ಅಥವಾ ಲರ್ನಿಂಗ್ ಈಸ್ ಅ ನೆವರ್ ಎಂಡಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ ನಾವು. ಹಾಗೆ ಇದು ಕಲಿಯಲು ಈ ಜೀವನ ಪೂರ್ತಿ ಸಾಕು, ಅಷ್ಟು ಕಲಿಬಹುದು. ಸೊ ಹಾಗಾಗಿ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ BE MTech ಅಥವಾ MS ಮಾಡಬಹುದು. ಅದು MS ಮಾಡಿದ ನಂತರ PhD ಮಾಡಬಹುದು. PhD ಆದ ನಂತರ ಪೋಸ್ಟ್ ಡಾಕ್ ಕೂಡ ಮಾಡಲು ವಿದ್ಯಾರ್ಥಿಗಳಿಗೆ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಅವಕಾಶಗಳು ಇದೆ. ಇನ್ನ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಉದ್ಯೋಗಗಳು ಬಹಳ ಮಹತ್ವ ಆಗುತ್ತೆ ನೋಡಿ. ಯಾವುದೇ ಒಂದು ಡಿಗ್ರಿ ಇರಲಿ, ಅದಾದ ನಂತರ ನಿಮಗೆ ಕೆಲಸ ಸಿಗ್ಬೇಕು. ಹಾಗಾಗಿ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಸಿವಿಲ್ ಇಂಜಿನಿಯರಿಂಗ್ ಓದುವಂತ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಮಾಡ್ಬೇಕಂತ ಇಷ್ಟಪಡುವಂತಹ ವಿದ್ಯಾರ್ಥಿಗಳಿಗೆ ಯಾವ ಇಂಡಸ್ಟ್ರಿಗಳು ಕೆಲಸವನ್ನ ನೀಡುತ್ತೆ ಅಂತಂದ್ರೆ ಇಲ್ಲಿದೆ ನೋಡಿ. ಕನ್ಸ್ಟ್ರಕ್ಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್, ಸಿವಿಲ್ ಕನ್ಸಲ್ಟಿಂಗ್ ಅಂಡ್ ಸರ್ವಿಸಿಂಗ್, ಕಾರ್ಪೊರೇಟ್ ರಿಯಲ್ ಎಸ್ಟೇಟ್, ಅಗ್ರಿಕಲ್ಚರ್ ಅಂಡ್ ಇರಿಗೇಷನ್, ಕೋಲ್ ಅಂಡ್ ಎನರ್ಜಿ ಇಂಡಸ್ಟ್ರೀಸ್, ಆಯಿಲ್ ಅಂಡ್ ಗ್ಯಾಸ್ ಇಂಡಸ್ಟ್ರೀಸ್, ಮೈನಿಂಗ್ ಇಂಡಸ್ಟ್ರೀಸ್, ಪ್ಲಾನಿಂಗ್ ಅಂಡ್ ಇಂಜಿನಿಯರಿಂಗ್, IT ಸೆಕ್ಟರ್ ನಲ್ಲಿ ಕೂಡ ಸಿವಿಲ್ ಇಂಜಿನಿಯರ್ಸ್ ಗಳಿಗೆ ಅವಕಾಶಗಳಿದೆ. ಮತ್ತು ರೋಡ್ ಅಂಡ್ ಟ್ರಾನ್ಸ್ಪೋರ್ಟೇಷನ್, ಬ್ಯಾಂಕಿಂಗ್ ಸೆಕ್ಟರ್ ಗಳಲ್ಲಿ ಕೂಡ ಅವಕಾಶ ಇದೆ. ನೋಡಿ, ನೀವು ಹೇಳ್ಬೋದು ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಏನ್ ಅವಕಾಶ ಇದೆ ಸರ್ ಸಿವಿಲ್ ಇಂಜಿನಿಯರ್ಸ್ ಗೆ ಅಂತಂದ್ರೆ, ನೋಡಿ ಬ್ಯಾಂಕ್ಗೆ ಯಾರು ಒಂದು ಲೋನ್ ಮಾಡ್ಬೇಕಂತಿರ್ತಾರೆ, ಅವರು ಮನೆಯನ್ನ ಅಡವಿಟ್ಟು ಲೋನ್ ಮಾಡ್ಬೇಕು, ಆ ಮನೆಯನ್ನ ಇವ್ಯಾಲ್ಯೂಯೇಟ್ ಮಾಡ್ಬೇಕಲ್ಲ, ಅದು ಯಾರು ಮಾಡ್ತಾರೆ ಅಂದ್ರೆ ಸಿವಿಲ್ ಇಂಜಿನಿಯರ್ಸ್ ಮಾಡ್ತಾರೆ. ವಾಟ್ ಇಸ್ ದಟ್ ಸ್ಟ್ರೆಂತ್ ಹೆಂಗಿದೆ, ಆ ಲೊಕಾಲಿಟಿ ಹೆಂಗಿದೆ, ಅದು ಕಾಸ್ಟ್ ಎಷ್ಟಾಗುತ್ತೆ ಏನಂತ, ಅದೆಲ್ಲ ಸಿವಿಲ್ ಇಂಜಿನಿಯರ್. ಹಾಗಾಗಿ ಪ್ರತಿಯೊಂದು ಬ್ಯಾಂಕ್ ಗಳಲ್ಲಿ ಕೂಡ ಸಿವಿಲ್ ಇಂಜಿನಿಯರ್ಸ್ ಗಳು ಇದ್ದೇ ಇರ್ತಾರೆ. ಎಜುಕೇಶನಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಗವರ್ಮೆಂಟ್ ಮತ್ತು ಪಬ್ಲಿಕ್ ಸೆಕ್ಟರ್ ಗಳಲ್ಲಿ ಹಲವಾರು. ಇನ್ನ ಸಿವಿಲ್ ಇಂಜಿನಿಯರಿಂಗ್ ನಾವು ಯಾವ್ಯಾವ ಏರಿಯಾದಲ್ಲಿ ಜಾಬ್ ಸಿಗುತ್ತೆ ಅಂತ ನೋಡಿದ್ವಿ. ಮತ್ತೆ ಆ ಜಾಬ್ಗಳು ಏನೇನಿರುತ್ತೆ, ಟೈಟಲ್ಸ್ ಏನಿರುತ್ತೆ, ಜಾಬ್ ರೋಲ್ ಏನಿರುತ್ತಪ್ಪ ಅಂತಂದ್ರೆ, ಸೈಟ್ ಇಂಜಿನಿಯರ್ಸ್ ಅಂತ ಇರುತ್ತೆ, ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಅಂತ ಇರುತ್ತೆ, ಮಟೀರಿಯಲ್ ಟೆಸ್ಟರ್ಸ್ ಅಂತ ಇರುತ್ತೆ, ಸಾಲಿಡ್ ಅಂಡ್ ಬಿಲ್ಡಿಂಗ್ ಟೆಸ್ಟ್ ಇಂಜಿನಿಯರ್ ಇರುತ್ತೆ, ಪವರ್ ಪ್ಲಾಂಟ್ ಇಂಜಿನಿಯರ್, ವಾಟರ್ ರಿಸೋರ್ಸ್ ಇಂಜಿನಿಯರ್, ಹೈಡ್ರಾಲಜಿಸ್ಟ್ ಅಂತ ಹೇಳ್ತಾರೆ, ಪ್ರಾಜೆಕ್ಟ್ ಇಂಜಿನಿಯರ್, ಕನ್ಸ್ಟ್ರಕ್ಷನ್ ಇಂಜಿನಿಯರ್, ಬಿಮ್ ಇಂಜಿನಿಯರ್, ಕ್ಯಾಡ್ ಇಂಜಿನಿಯರ್, ರೈಲ್ವೆ ಇಂಜಿನಿಯರ್, ಟ್ರಾಫಿಕ್ ಇಂಜಿನಿಯರ್, ಲ್ಯಾಂಡ್ ಸರ್ವೇಯರ್, ವಾಟರ್ ವೇಸ್ಟ್ ಟ್ರೀಟ್ಮೆಂಟ್ ಇಂಜಿನಿಯರ್. ಹೀಗೆ ವಿವಿಧ ಡೆಸಿಗ್ನೇಷನ್ಗಳು ನಿಮ್ಮ ರೋಲ್ಗಳ ಅನುಗುಣವಾಗಿ, ನೀವು ಯಾವ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಿರ್ತೀರಾ, ಯಾವ ಒಂದು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾರ, ಅದರ ಅನುಗುಣವಾಗಿ ನಿಮಗೆ ಡೆಸಿಗ್ನೇಷನ್ ಕೂಡ ಇರುತ್ತೆ. ಓಕೆ, ಸೊ ಇದು ಸಿವಿಲ್ ಇಂಜಿನಿಯರಿಂಗ್ ಗೆ ಸಿಗುವಂತ ಡೆಸಿಗ್ನೇಷನ್. ಇನ್ನ ಸಿವಿಲ್ ಇಂಜಿನಿಯರಿಂಗ್ ಗಳ ಜಾಬ್ ಅಪಾರ್ಚುನಿಟಿಗಳು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಬೇರೆ ಬ್ರಾಂಚ್ ಗಳನ್ನ ಕಂಪೇರ್ ಮಾಡ್ತಾರೆ, ನಮಗೆ ಈ ಜಾಬ್ ಸಿಗುತ್ತಾ ಇಲ್ಲೋ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಇಲ್ಲಿ ನಾನು ಒಂದು ಉತ್ತಮ ಮಾಹಿತಿಯನ್ನ ನೀಡ್ತೇನೆ ನೋಡಿ. ನಾ ಮೊದಲು ಹೇಳಿದಾಗೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿದಂತಹ ವಿದ್ಯಾರ್ಥಿಗಳು ಅಥವಾ ಸಿವಿಲ್ ಇಂಜಿನಿಯರಿಂಗ್ ಮಾಡ್ಬೇಕಂತ ಅನ್ನುವ ವಿದ್ಯಾರ್ಥಿಗಳು ಕೂಡ ಅಷ್ಟೇ ರೀತಿಯಾದಂತಹ ಉದ್ಯೋಗ ಅವಕಾಶಗಳು ಇದೆ. ಆ ಉದ್ಯೋಗ ಅವಕಾಶಗಳನ್ನ ನಾನು 4 ರೀತಿಯಾಗಿ ಕ್ಯಾಟಗರೈಸ್ ಮಾಡಿದ್ದೀನಿ. ಒಂದು ಗವರ್ಮೆಂಟ್ ಅಥವಾ PSU ಪಬ್ಲಿಕ್ ಸೆಕ್ಟರ್ ಅಂತ ಹೇಳ್ತೀವಿ, ಅದರಲ್ಲಿ. ಇನ್ನೊಂದು ಪ್ರೈವೇಟ್ ಅಥವಾ IT ಇಂಡಸ್ಟ್ರಿಗಳಲ್ಲಿ, ಇನ್ನೊಂದು ಅಕಾಡೆಮಿಕ್ ಅಂಡ್ ರಿಸರ್ಚ್ ಇಂಡಸ್ಟ್ರಿಯಲ್ಲಿ, ಮತ್ತು ಇನ್ನೊಂದು ಆಂಟರ್ಪ್ರನರ್ ಅಂದ್ರೆ ಸ್ವ ಉದ್ಯೋಗ, ತಮ್ಮದೇ ಆದಂತಹ ಒಂದು ಕನ್ಸಲ್ಟಿಂಗ್ ಅಥವಾ ಫಾರ್ಮಿಂಗ್, ಯಾರು ಸ್ವ ಉದ್ಯೋಗನ ಮಾಡ್ಬೇಕಂತಾರೆ ಸೆಲ್ಫ್, ಅದಕ್ಕೂ. ಹೀಗೆ 4 ರೀತಿಯಾದಂತಹ ಕ್ಯಾಟಗರಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಉದ್ಯೋಗ ಅವಕಾಶಗಳ ಇದೆ. ಈಗ ಫಸ್ಟ್ ನನ್ನ ಗವರ್ಮೆಂಟ್ ಸೆಕ್ಟರ್ ಗಳಲ್ಲಿ ನೋಡೋಣ. ನೀವು ಅನ್ಕೋಬಹುದು ಗವರ್ಮೆಂಟ್ ಸೆಕ್ಟರ್ ನಲ್ಲಿ ಯಾರು ನಮ್ಮನ್ನ ಹೈರ್ ಮಾಡ್ತಾರೆ ಸಿವಿಲ್ ಇಂಜಿನಿಯರ್ಸ್ ಅನ್ನೋದಾದ್ರೆ, ಇಲ್ಲಿ ನೋಡಿ, ಇದೆಲ್ಲ PSUಗಳು, ಇಂಡಿಯನ್ ಆಯಿಲ್ ಆಗಿರ್ಲಿ, BSNL ಆಗಿರ್ಲಿ, ಭಾರತ್ ಪೆಟ್ರೋಲಿಯಂ, NAL, HAL, NHAI, BL, ಎಲ್ಲಾ ಗವರ್ಮೆಂಟ್ ಒಂದು ಸೆಕ್ಟರ್ ಗಳಲ್ಲಿ ಈ ಒಂದು ಸಿವಿಲ್ ಇಂಜಿನಿಯರ್ಸ್ ಗೆ ಉದ್ಯೋಗ ಅವಕಾಶಗಳಿರುತ್ತೆ. ಈ ಮೋಸ್ಟ್ ಆಫ್ ಗವರ್ಮೆಂಟ್ PSUಗಳು ಏನಿದೆ, ಇದು ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ, ಅಂದ್ರೆ ಕೇಂದ್ರಾಡಳಿತದಲ್ಲಿ ಬರೋದ ಕಾರಣದಿಂದ ಎಲ್ಲಾ ರಿಕ್ರೂಟ್ಮೆಂಟ್ ಆಲ್ ಇಂಡಿಯಾ ಆಗಿರುತ್ತೆ. ಆಲ್ ಇಂಡಿಯಾದಲ್ಲಿರುವಂತಹ ಎಲ್ಲಾ ಸಿವಿಲ್ ಇಂಜಿನಿಯರ್ಸ್ ಕೂಡ ಇಲ್ಲಿ ಅಪ್ಲೈನ ಮಾಡಬಹುದಾಗುತ್ತೆ. ಇನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರೋದಾತಂದ್ರೆ, ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಸರ್ಕಾರಿ ನೌಕರಿಗಳಲ್ಲಿ ಕೂಡ ಅತಿ ಹೆಚ್ಚು ಇಂಜಿನಿಯರಿಂಗ್ ವಿಭಾಗದಲ್ಲಿ ಸಿವಿಲ್ ಇಂಜಿನಿಯರ್ಸ್ ಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ. ನೀವು ನೋಡ್ಬೋದು, ರೈಟ್ ಫ್ರಾಮ್ ಹೆಸ್ಕಾಂ, ಬೆಸ್ಕಾಂ ಆಗಿರ್ಲಿ, ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಲಿ, ಕರ್ನಾಟಕ ಗೃಹ ಮಂಡಳಿ ಆಗಿರ್ಲಿ, BWSSB ಆಗಿರ್ಲಿ, PWD ಅಲ್ಲಿ ಅತಿ ಹೆಚ್ಚು ರಿಕ್ರೂಟ್ಮೆಂಟ್ ಆಗಿರುತ್ತೆ. ಮತ್ತು ಅರ್ಬನ್ ಅಂಡ್ ಲ್ಯಾಂಡ್ ಟ್ರಾನ್ಸ್ಪೋರ್ಟೇಷನ್,
ಆಮೇಲೆ ಗ್ರಾಮೀಣಾಭಿವೃದ್ಧಿ, ಪೊಲೀಸ್ ಇಲಾಖೆಗಳಲ್ಲಿ, ನಮ್ಮ ಮೆಟ್ರೋಗಳಲ್ಲಿ, ಈ ಎಲ್ಲಾ ಇಲಾಖೆಗಳಲ್ಲಿ ಅತಿ ಹೆಚ್ಚು ರಿಕ್ರೂಟ್ ಆಗೋದಪ್ಪ ಅಂತಂದ್ರೆ ಅದು ಸಿವಿಲ್ ಇಂಜಿನಿಯರ್ಸ್. ಸಿವಿಲ್ ಇಂಜಿನಿಯರ್ಸ್ ಅತಿ ಹೆಚ್ಚು ಒಂದು ಇಂಜಿನಿಯರಿಂಗ್ ಸೆಕ್ಷನ್ ಅಲ್ಲಿ ರಾಜ್ಯ ಸರ್ಕಾರದಲ್ಲಿ ಇರೋದಂತಂದ್ರೆ ಸಿವಿಲ್ ಇಂಜಿನಿಯರ್. ಈ ಎಲ್ಲಾ ಇಲಾಖೆಗಳಲ್ಲಿ ಪ್ರತಿ ವರ್ಷ ಒಂದಿಲ್ಲದ ಒಂದು ಇಲಾಖೆಯಲ್ಲಿ ನಿಮಗೆ ಉದ್ಯೋಗ ಅವಕಾಶಗಳು ಇದ್ದೇ ಇರುತ್ತೆ. ನಾನೇನಾದ್ರು ಸುಮ್ಮನೆ ಸುಳ್ಳು ಹೇಳ್ತಾ ಇಲ್ಲ. ಇಲ್ಲಿ ನಿಮಗೆ ಲೈವ್ ಎಕ್ಸಾಂಪಲ್ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಎಲ್ಲ ಕೇಂದ್ರ, ರಿಸರ್ವ್ ಬ್ಯಾಂಕು, ರೈಲ್ವೆ, ಆಮೇಲೆ ಸೆಂಟ್ರಲ್ ಎಲೆಕ್ಟ್ರಾನಿಕ್ ಲಿಮಿಟೆಡ್, ಇವೆಲ್ಲ ಕೇಂದ್ರಾಡಳಿತ, UPSC ಆಗಲಿ, ಇಂಜಿನಿಯರಿಂಗ್ ಸರ್ವಿಸ್, ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನೋಡಿ 2026 ಇದೇ ವರ್ಷ ನೋಟಿಫಿಕೇಶನ್ ಆಗಿರುವಂತದ್ದು. ಇದು ಸಿವಿಲ್ ಇಂಜಿನಿಯರಿಂಗ್ ಗೆ ನೋಡಿ, ಸಿವಿಲ್ ಅಂಡ್ ಎಲೆಕ್ಟ್ರಿಕಲ್. ಓಕೆ, ಇದು ಸಿವಿಲ್ ಇದೆ. ಸೊ ಇಲ್ಲಿ ಸಿವಿಲ್ ಇಂಜಿನಿಯರ್ಸ್. ಓಕೆ, ಇದು ಕರ್ನಾಟಕ ರಾಜ್ಯದಲ್ಲಿ ಲೋಕೋಪಯೋಗಿಗಳಿಗೆ PWD ಅಲ್ಲಿ ಸಿವಿಲ್ ಇಂಜಿನಿಯರ್ಸ್ ಗೆ ರಿಕ್ರೂಟ್ಮೆಂಟ್. ಇಲ್ಲೂ ಕೂಡ ಸಿವಿಲ್ ಇಂಜಿನಿಯರ್ಸ್ ನೋಡಿ, ಎಲ್ಲಾ ಸಿವಿಲ್ ಇಂಜಿನಿಯರ್ಗೆ ಅವಕಾಶ ಇರುವಂತದ್ದು. ಓಕೆ, ಇಲ್ಲಿ ನೋಡ್ಬೋದು ನೀವು BWSSP, KPSC, PWD ಡಿಪಾರ್ಟ್ಮೆಂಟ್, ಪಂಚಾಯತ್ ರಾಜ್, ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ, NTPC, ನ್ಯಾಷನಲ್ ಹೈವೇ ಅಥಾರಿಟಿ. ಸೊ ಎಲ್ಲಾ ಇಲಾಖೆಗಳಲ್ಲಿ ಅತಿ ಹೆಚ್ಚು ಇಂಜಿನಿಯರಿಂಗ್ ಸೆಕ್ಷನ್ ಅಲ್ಲಿ ಯಾವ್ದಾದ್ರು ಬ್ರಾಂಚ್ಗೆ ಅತಿ ಹೆಚ್ಚು ಸರ್ಕಾರಿ ನೌಕರಿಗಳಿದೆ ಅಂತಂದ್ರೆ ಅದು ಸಿವಿಲ್ ಇಂಜಿನಿಯರಿಂಗ್ ಗಳಿಗೆ ಮಾತ್ರ. ಆದ್ರೆ ಅಷ್ಟೇ ಒಂದು ಕಾಂಪಿಟೇಷನ್ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಪ್ರಯತ್ನವನ್ನು ಪಟ್ಟರೆ ಡೆಫಿನೆಟ್ ಆಗಿ ಅವರು ಗೌರ್ಮೆಂಟ್ ಜಾಬ್ ಅನ್ನ ಪಡ್ಕೋಬಹುದು ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ. ಅದೇ ಈ ಗೌರ್ಮೆಂಟ್ ಸೆಕ್ಟರ್ ನಲ್ಲಿ ಅಥವಾ PSU ನಲ್ಲಿ ಯಾವ ರೀತಿಯಾದಂತಹ ರಿಕ್ರೂಟ್ಮೆಂಟ್ ನಡೀತೆ, ಹೆಂಗೆ ನಮಗೆ ಜಾಬ್ ಸಿಗುತ್ತೆ ಅಂತಂದ್ರೆ, ಒಂದು ಮೋಸ್ಟ್ ಆಫ್ ಅಸ್ ಈ ಪಬ್ಲಿಕ್ ಸೆಕ್ಟರ್ PSUಗಳು ಏನಿದೆಯಲ್ಲ, ಅಲ್ಲಿ ಗೇಟ್ ಸ್ಕೋರ್ ಕೂಡ ಮ್ಯಾಂಡೇಟರಿ ಇರುತ್ತೆ. ಗೇಟ್ ಸ್ಕೋರ್ ನ ಅನುಗುಣವಾಗಿ ನಿಮಗೆ ಉದ್ಯೋಗ ಅವಕಾಶಗಳಿರುತ್ತೆ. ಅಥವಾ ಈ ಸ್ಟೇಟ್ ಗವರ್ಮೆಂಟ್ ಗಳು ಏನ್ ನಡೆಸುತ್ತಲ್ಲ, ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಜಾಬ್ ಅಪ್ಲಿಕೇಶನ್, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ, PW ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು 100 ವೇಕೆನ್ಸೀಸ್ ಇತ್ತಪ್ಪ ಸಿವಿಲ್ ಇಂಜಿನಿಯರ್ಸ್ ಅಂದ್ರೆ ನೋಟಿಫಿಕೇಶನ್ ಕಳಿಸ್ತಾರೆ. ನೋಟಿಫಿಕೇಶನ್ ಆದ ನಂತರ ಅಪ್ಲಿಕೇಶನ್ ಬಿಡ್ತಾರೆ. ಅಪ್ಲಿಕೇಶನ್ ಫಿಲ್ ಮಾಡಬೇಕು. ತದನಂತರ ರಿಟರ್ನ್ ಟೆಸ್ಟ್ ಇರುತ್ತೆ. ಓಕೆ, ರಿಟರ್ನ್ ಟೆಸ್ಟ್ ನಲ್ಲಿ ಏನಿರುತ್ತೆ, ಸ್ಪೆಸಿಫಿಕ್ ಆಗಿ ಸಿವಿಲ್ ಇಂಜಿನಿಯರಿಂಗ್ ಟೆಕ್ನಿಕಲ್ ಪೇಪರ್ ಕೂಡ ಇರುತ್ತೆ, ಪ್ಲಸ್ ಜನರಲ್ ನಾಲೆಜ್ ಎಕ್ಸಾಮ್ ಇರುತ್ತೆ, ಪ್ಲಸ್ ಕನ್ನಡ ಎಕ್ಸಾಮ್ ಕೂಡ ಇರುತ್ತೆ. ಯಾವ ವಿದ್ಯಾರ್ಥಿಗಳು ಪ್ರಥಮ ಭಾಷೆ ಕನ್ನಡ ಓದಿರೋದಿಲ್ಲೋ ಆ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆ ಎಕ್ಸಾಮ್ ಕೂಡ ಇರುತ್ತೆ. ಅದರ ನಂತರ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಆದ ನಂತರ ಫೈನಲ್ ಮೆರಿಟ್ ಲಿಸ್ಟ್ ಬಿಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ, ದೆನ್ ಅಪಾಯಿಂಟ್ಮೆಂಟ್ ಲೆಟರ್. ಸೊ ಹೀಗೆ ವೆರಿ ಸಿಂಪಲ್ ಪ್ರಾಸೆಸ್ ಇರುತ್ತೆ. ಮತ್ತೆ ಇಲ್ಲಿ ಸ್ವಲ್ಪ ಡೆಸಿಗ್ನೇಷನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಓಕೆ, ನೀವು ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ಸೂಪರ್ವೈಸರ್, ಜೂನಿಯರ್ ಇಂಜಿನಿಯರ್, ಸೀನಿಯರ್ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್, ಚೀಫ್ ಇಂಜಿನಿಯರ್, ಡೈರೆಕ್ಟರ್. ಮತ್ತೆ ನೀವು ಪೊಲೀಸ್ ಇಲಾಖೆಗಳಲ್ಲಿ ಹೋದ್ರೆ SP ಅಥವಾ IAS, UPSC ಪ್ರಿಪೇರ್ ಮಾಡಿದ್ರೆ DYSP, DC, ಈ ತರ ಎಲ್ಲ ಪೊಸಿಷನ್ಗಳು ಇರುತ್ತೆ. ಓಕೆ, ಇನ್ನ ಪ್ರೈವೇಟ್ ಸೆಕ್ಟರ್ ನಲ್ಲಿ, ಓಕೆ, ಗೌರ್ಮೆಂಟ್ ಸೆಕ್ಟರ್ ನಲ್ಲಿ ಯಾವ ಇಲಾಖೆಗಳನ್ನು ನೋಡಿದ್ವಿ, ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಯಾವ ಇಲಾಖೆಗಳಲ್ಲಿ ಹೈರ್ ಮಾಡ್ತಾರೆ, ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಯಾವ ಇಲಾಖೆಗಳನ್ನ ಸಿವಿಲ್ ಇಂಜಿನಿಯರ್ಸ್ ಗಳಿಗೆ ಹೈರ್ ಮಾಡ್ತಾರೆ ಅಂತ ನೋಡಿದ್ವಿ. ಈಗ ಪ್ರೈವೇಟ್ ಸೆಕ್ಟರ್ ನಲ್ಲಿ ಯಾವ ಕಂಪನಿಗಳು ಹೈರ್ ಮಾಡುತ್ತೆ ಅಂತಾರೆ. ಇಲ್ಲೆಲ್ಲ ನಾನು ಕೆಲವೊಂದು ಕಂಪನಿಗಳು, ಗ್ಲೋಬಲ್ MNCs ಗಳನ್ನೆಲ್ಲ ಇಲ್ಲಿ ಲಿಸ್ಟ್ ಔಟ್ ಮಾಡಿದೀನಿ. ಸೊ ಮೋಸ್ಟ್ ಆಫ್ ದ ಕಂಪನೀಸ್ ಗಳಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್ ಡೊಮೇನ್ ಅಲ್ಲೇ ಹೋಗಬಹುದು. ಇಲ್ಲಪ್ಪ ಅಂದ್ರೆ ಸಿವಿಲ್ ಇಂಜಿನಿಯರ್ಗಳು ಬೇರೆ ಒಂದು ಕೋರ್ಸ್ ಗಳನ್ನ ಮಾಡಿ ಒಂದು ಸಾಫ್ಟ್ವೇರ್ IT ಫೀಲ್ಡ್ ಅಲ್ಲಿ ಕೂಡ ಹೋಗ್ಬೋದು, ಅದು ಕೂಡ ಅವಕಾಶ ಇದೆ. ಬಟ್ ನಾನು ಇಲ್ಲಿ ಲಿಸ್ಟ್ ಔಟ್ ಮಾಡಿರೋದು ಮೋಸ್ಟ್ ಆಫ್ ದ ಸಿವಿಲ್ ಇಂಜಿನಿಯರಿಂಗ್ ರಿಲೇಟೆಡ್ ಕಂಪನಿಗಳು. ಮತ್ತೆ ಇಲ್ಲಿ ನೋಡಿ ಎಕ್ಸಾಂಪಲ್ ಜಾಬ್ ಪೋಸ್ಟ್ ಗಳನ್ನು ಕೂಡ ಹಾಕಿದೀನಿ ನಾನು. ನೋಡಿ ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ 10 to 15 lakh, ನೋಡಿ 15 to 30 lakhs LP ಇದೆ ಪ್ರಾಜೆಕ್ಟ್ ಇಂಜಿನಿಯರಿಂಗ್. ಓಕೆ, ಸೊ ಸಿವಿಲ್ ಇಂಜಿನಿಯರ್ಸ್ ಬೆಂಗಳೂರಲ್ಲಿ ಕೂಡ ಅವಕಾಶ ಇದೆ. ನೋಡಿ 15 to 19 LPA ಇದೆ ಇಲ್ಲಿ. ಸೊ ಡಿಪೆಂಡಿಂಗ್ ಅಪಾನ್ ಯುವರ್ ಎಕ್ಸ್ಪೀರಿಯನ್ಸ್, ಡಿಪೆಂಡಿಂಗ್ ಅಪಾನ್ ಯುವರ್ ಸ್ಕಿಲ್ಸ್, ನೀವು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೂಡ ನೀವು ಜಾಬ್ ಅನ್ನ ಪಡಿಬಹುದಾಗಿದೆ. ಅದಕ್ಕೂ ಕೂಡ ಯಾವುದೇ ಅಂತ ಒಂದು ತೊಂದರೆ ಇಲ್ಲ. ಮತ್ತೆ ಈ ಪ್ರೈವೇಟ್ ಸೆಕ್ಟರ್ ಗಳಲ್ಲಿ ಯಾವ ರೀತಿಯಾದಂತ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಹೇಗಿರುತ್ತೆ ಅಂದ್ರೆ, ಒಂದು ನಿಮ್ಗೆಲ್ಲರೂ ತಿಳಿದ್ರೆ ಒಂದು ಆನ್ ಕ್ಯಾಂಪಸ್ ಇರುತ್ತೆ ಅಥವಾ ಆಫ್ ಕ್ಯಾಂಪಸ್ ಇರುತ್ತೆ. ಆನ್ ಕ್ಯಾಂಪಸ್ ಅಲ್ಲಿ ಬೇಸ್ಡ್ ಆನ್ ನಿಮ್ಮ ಪರ್ಸೆಂಟೇಜ್ ಇರುತ್ತೆ, ಅಗ್ರಿಗೇಟ್ ಪರ್ಸೆಂಟೇಜ್ ತಗೊಂತಾರೆ. ಜನರಲಿ ಆಪ್ಟಿಟ್ಯೂಡ್, ಟೆಕ್ನಿಕಲ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ, ಕಮ್ಯುನಿಕೇಶನ್ ಟೆಸ್ಟ್ ಅಂತ ಹೇಳಿ, ಗ್ರೂಪ್ ಡಿಸ್ಕಷನ್, ಟೆಕ್ನಿಕಲ್ ಟೆಸ್ಟ್, ಈ ತರ ಡಿಸ್ಕಷನ್ ಮಾಡಿ ದೆನ್ HR ರೌಂಡ್ ಮಾಡಿ ಫೈನಲ್ ಆಗಿ ನಿಮಗೆ ಕಾಲ್ ಲೆಟರ್ ನ ಮಾಡ್ತಾರೆ. ಯೂಶಲಿ ಈ ಆನ್ ಕ್ಯಾಂಪಸ್ ನಲ್ಲಿ ಮಾಸ್ ರಿಕ್ರೂಟ್ಮೆಂಟ್ ಅಂದ್ರೆ ಬಲ್ಕ್ ಆಗಿ ಹೈರ್ ಅನ್ನ ಮಾಡ್ತಿರ್ತಾರೆ. ಇನ್ನ ಈ ಆಫ್ ಕ್ಯಾಂಪಸ್ ಅಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ಕೋಬಹುದಪ್ಪ ಅಂತಂದ್ರೆ, ನಿಮ್ಮ ರೆಸ್ಯೂಮೆನ ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಅಗೇನ್ಸ್ಟ್ ಜಾಬ್ ಕಂಪನಿ ಪೋರ್ಟಲ್ ಗಳಿರುತ್ತೆ, ಅಲ್ಲಿ ನೀವು ಅಪ್ಲೈ ಮಾಡಬೇಕು. ಕೆಲವೊಂದ್ಸಾರಿ ವರ್ಚುವಲ್ ಇಂಟರ್ವ್ಯೂ ಇರುತ್ತೆ, ಕೆಲವೊಂದ್ಸಾರಿ ಫಿಸಿಕಲ್ ಇಂಟರ್ವ್ಯೂ ಇರುತ್ತೆ, ಮತ್ತು HR ಡಿಸ್ಕಷನ್ ಇರುತ್ತೆ. ಅದನ್ನ ನೀವು ಮಾಡ್ಕೊಂಡು ಅಲ್ಲಿ ಹೋಗಬೇಕಾಗುತ್ತೆ. ಸೊ ಎಲ್ಲಿ ನಾವು ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ, ಯೂಶಲಿ ನನ್ನ ಪರ್ಸನಲ್ ಸಜೆಷನ್, ವಿದ್ಯಾರ್ಥಿಗಳು ಕಂಪನಿ ಪೋರ್ಟಲ್ ಅಥವಾ ವೆಬ್ಸೈಟ್ ಏನಿರುತ್ತೆ ಅವರ ರಿಕ್ರೂಟ್ಮೆಂಟ್ ಪೋರ್ಟಲ್, ಅಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆನ ನೀಡಿ, ಅದ್ರ ಜೊತೆಗೆ ಲಿಂಕ್ಡ್ಇನ್, ನೌಕರಿ, ಇಂಡೀಡ್, ಹೀಗೆ ವಿದ್ಯಾರ್ಥಿಗಳು ಇಲ್ಲಿ ನೀವು ಅಪ್ಲೈನ ಮಾಡಬಹುದಾಗುತ್ತೆ. ಇನ್ನ ಅಕಾಡೆಮಿಕ್ ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅವಕಾಶಗಳಿದೆ. ಸೊ ನಾನು BE ಮಾಡಿದ್ದೀನಿ, MTech ಮಾಡಿದ್ದೀನಿ ಅಂತಂದಾಗ, ಎಸ್, ಅಕಾಡೆಮಿಕ್ ಮತ್ತು ರಿಸರ್ಚ್ ಗಳಂದ್ರೆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಗಳು ಕೂಡ ಇರುತ್ತೆ. IIT, IISc ಎಲ್ಲ ಟಾಪ್ ರೆಪ್ಯೂಟೆಡ್ ಕಾಲೇಜ್ಗಳಲ್ಲಿ, NIT ಆಗಿರಲಿ, ಎಲ್ಲಾ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳು, ಮತ್ತು ಅದ್ರ ಜೊತೆಗೆ ಕೆಲವೊಂದು ಪ್ರೈವೇಟ್ ಕಾಲೇಜ್ಗಳಲ್ಲಿ, ನಾವು ಎಷ್ಟೊಂದು ಇಂಜಿನಿಯರಿಂಗ್ ಕಾಲೇಜ್ ಅಲ್ಲೂ ಕೂಡ ಸಿವಿಲ್ ಇಂಜಿನಿಯರಿಂಗ್ ಫ್ಯಾಕಲ್ಟಿಗಳಿಗೆ ಅವಕಾಶಗಳು ಇದ್ದೇ ಇರುತ್ತೆ. ಇಲ್ಲಿ ನೋಡಿ, ನಾನು ರೀಸೆಂಟ್ ಆಗಿರುವಂತಹ ಪೋಸ್ಟ್ ಗಳನ್ನ ಹಾಕಿದ್ದೀನಿ. IIT ಮಡ್ರಾಸ್ ಅಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದೆ, IIT ಡೆಲ್ಲಿಯಲ್ಲಿ ಇದೆ, IIT ಖರಗ್ಪುರ್ ಅಲ್ಲಿ, ಅದೇ ರೀತಿ IIT ಹೈದರಾಬಾದ್ ನಲ್ಲಿ ಕೂಡ ರಿಕ್ರೂಟ್ಮೆಂಟ್ ಇದೆ.
ಮತ್ತೆ ಅದ್ರ ಜೊತೆಗೆ ಇಲ್ಲಿ ಕೆಲವೊಂದು ಪ್ರೈವೇಟ್ ಕಾಲೇಜ್ಗಳಲ್ಲಿ ಕೊಡ್ಬೋದು. ಇಲ್ಲಿ ಬೆಂಗಳೂರಿನಲ್ಲಿ ಯಾವ್ದೊಂದು ಕಾಲೇಜ್ಗಳಲ್ಲಿ ಕೂಡ ಓಪನಿಂಗ್ಸ್ ಇದೆ. ಸೊ ಹೀಗೆ ವಿದ್ಯಾರ್ಥಿಗಳು ಒಂದು ಯಾರು ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಆಸಕ್ತಿಯನ್ನು ಹೊಂದಿರ್ತಾರೆ ಆ ವಿದ್ಯಾರ್ಥಿಗಳು ಕೂಡ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಅತ್ಯಂತ ಅವಕಾಶಗಳು ಇದೆ. ಮತ್ತೆ ಇಲ್ಲಿ ಯಾವ ರೀತಿಯಾದಂತಹ ರಿಕ್ರೂಟ್ಮೆಂಟ್ ನಡೀತಿರುತ್ತೆ ಅಂತಂದ್ರೆ, ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಫಸ್ಟ್ ಜಾಬ್ ನೋಟಿಫಿಕೇಶನ್ ಕರೀತಾರೆ, ಅದ ನಂತರ ರಿಟರ್ನ್ ಟೆಸ್ಟ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ, ಟೀಚಿಂಗ್ ಡೆಮೋ ಇರುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳು ನೀವು ಪಾಠವನ್ನು ಮಾಡ್ಬೇಕಲ್ಲ, ಹಾಗಾಗಿ ನೀವು ಯಾವ ರೀತಿಯಾದಂತಹ ಪಾಠವನ್ನು ಮಾಡ್ತಿರೋದ್ರ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ. ವೆರಿ ಇಂಪಾರ್ಟೆಂಟ್, ಅತಿ ಹೆಚ್ಚು ಸಿವಿಲ್ ಇಂಜಿನಿಯರ್ಸ್ ಗಳು ಒಂದು ಉದ್ಯೋಗವನ್ನ ಆರಿಸಿದಾಗ ಅವರು ಸ್ವಂತ ಉದ್ಯೋಗನ ಮಾಡ್ಬೇಕಂತ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಮಾಡ್ಕೊಂಡಿದ್ದಾರೆ. ಐದರ್ ಫ್ಯಾಮಿಲಿ ಬಿಸ್ನೆಸ್ ನ ಕಂಟಿನ್ಯೂ ಮಾಡೋದಾಗಿರ್ಲಿ ಅಥವಾ ತಮ್ಮದೇ ಆದಂತಹ ಓನ್ ಕನ್ಸಲ್ಟಿಂಗ್ ಫರ್ಮ್ ಅನ್ನ ನಡೆಸಬೇಕಂತ ಇರ್ತಾರೆ. ಹಾಗಾಗಿ ಎಂಟರ್ಪ್ರಿನರ್ ಆಗ್ಬೇಕಂತ ವಿದ್ಯಾರ್ಥಿಗಳಿಗೆ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಇರುವಂತಹ ಅವಕಾಶಗಳು ಏನಪ್ಪಾ ಅಂದ್ರೆ, ಕನ್ಸ್ಟ್ರಕ್ಷನ್ ಅಂಡ್ ಕನ್ಸ್ಟ್ರಕ್ಟಿಂಗ್ ಬಿಸ್ನೆಸ್ ಆಗಿರಲಿ, ಬಿಲ್ಡಿಂಗ್ ಮಟೀರಿಯಲ್ ಬಿಸ್ನೆಸ್ ಆಗಿರಲಿ, ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಆಗಿರಲಿ, ಟೆಸ್ಟಿಂಗ್ ಲ್ಯಾಬ್ ಅಂಡ್ ಕ್ವಾಲಿಟಿ ಕಂಟ್ರೋಲ್ ಸರ್ವಿಸಸ್. ನೋಡಿ, ಪ್ರತಿಯೊಂದು ಪ್ರಾಜೆಕ್ಟ್ಸ್ ಗಳನ್ನ ಮಾಡುವಾಗ ನೀವು ಕಂಪ್ಲೀಟ್ ಆಗಿ ಅಪ್ರೂವ್ ತಗೋಬೇಕು. ಹಾಗಾಗಿ ನೀವು ಮಟೀರಿಯಲ್ ಗಳ ಯಾವ್ಯಾವ ಯೂಸ್ ಮಾಡ್ತಿರ್ತೀರಾ ಅವುಗಳೆಲ್ಲ ಟೆಸ್ಟ್ಗೆ ಹೋಗ್ಬೇಕಾಗತ್ತೆ. ಅದು ಕೂಡ ಒಂದು ಒಳ್ಳೆ ಬಿಸ್ನೆಸ್, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬೋದು. ಆಮೇಲೆ ಕ್ವಾಂಟಿಟಿ ಸರ್ವೇಯಿಂಗ್ ಮತ್ತು ಎಸ್ಟಿಮೇಷನ್ಸ್, ಡಿಸೈನ್ ಅಂಡ್ ಕನ್ಸಲ್ಟಿಂಗ್ ಫರ್ಮ್. ಸೊ ಹೀಗೆ ವಿದ್ಯಾರ್ಥಿಗಳು ತಮ್ಮದೇ ಆದಂತಹ ಸ್ವ ಉದ್ಯೋಗವನ್ನ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಕೂಡ ಮಾಡ್ಕೋಬಹುದು ಅಥವಾ ಒಂದು ಉದ್ಯೋಗವನ್ನ ಮಾಡಬಹುದು. ಮತ್ತು ಬೇರೆಯವರು ಕೂಡ ನಿಮ್ಮ ಫರ್ಮ್ ಅಲ್ಲಿ ಕೆಲಸವನ್ನ ನೀಡಲಂತ ಸಾಧ್ಯ ಅಂತ ಆಗುತ್ತದೆ. ಯಾವ ವಿದ್ಯಾರ್ಥಿಗಳು ಸ್ಟಾರ್ಟ್ಅಪ್ ಗಳನ್ನ ಅಥವಾ ಒಂದು ತಮ್ಮದೇ ಆದಂತಹ ಒಂದು ಓನ್ ಫರ್ಮ್ ಅನ್ನ ನಿರ್ಮಾಣ ಮಾಡ್ಬೇಕಂತಿರ್ತಾರ, ಅಲ್ಲಿ ವಿದ್ಯಾರ್ಥಿಗಳು ಈ startupindia.government.in ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿ ನೀವು ಫಂಡಿಂಗ್ ಗೆ ರಿಕ್ವೆಸ್ಟ್ ಕೂಡ ಮಾಡಬಹುದಾಗುತ್ತೆ. ಅಲ್ಲಿ ಅದದೇ ಆದಂತಹ ಪ್ರಾಸೆಸ್ ಇರುತ್ತೆ, ಅಪ್ಲಿಕೇಶನ್ ಇರುತ್ತೆ, ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇರುತ್ತೆ. ಅದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಸಮ್ ಗುಡ್ ಫಂಡಿಂಗ್ ಫಾರ್ ಯುವರ್ ಓನ್ ಸ್ಟಾರ್ಟ್ಅಪ್ ಬಿಸ್ನೆಸಸ್. ಇನ್ನ ಸ್ಯಾಲರಿ ನೋಡೋಣ. ನಾವ್ ನೋಡಿದ್ವಿ ಉದ್ಯೋಗ ಅವಕಾಶಗಳನ್ನ ನೋಡಿದ್ವಿ, ಈಗ ಸ್ಯಾಲರಿಗಳನ್ನ ನೋಡೋಣ. ಎಷ್ಟಿರತ್ತಪ್ಪ ಸ್ಯಾಲರಿ ಅಂತ ನೋಡೋಣ. ನೋಡಿ, ಗವರ್ಮೆಂಟ್ ಮತ್ತು PSU ಗಳಲ್ಲಿ 50ರಿಂದ 1,80,000 ನಿಮ್ಮ ಪೇ ಸ್ಕೇಲ್ ನೋಡಿ. ಅಲ್ಲಿ ಗವರ್ಮೆಂಟ್ ಸೆಕ್ಟರ್ ಗಳಲ್ಲಿ ಪೇ ಸ್ಕೇಲ್ ಅಂತ ಹೇಳ್ತೀವಿ ನಾವು. ಓಕೆ, ಅಲ್ಲಿ ಮಂತ್ಲಿ ಸ್ಯಾಲರಿ ವೈಸ್ ಪೇ ಸ್ಕೇಲ್ ನ ಡಿಫೈನ್ ಮಾಡ್ತಾರೆ. ಅದೇ ಈ IT ಮತ್ತು ಪ್ರೈವೇಟ್ ಕಂಪನಿಗಳಲ್ಲಿ CTC ಹೇಳ್ತೀವಿ ನಾವು, ಕಾಸ್ಟ್ ಟು ಕಂಪನಿ ಅಥವಾ ಪ್ಯಾಕೇಜ್ ಅಂತ ಹೇಳ್ತೀವಿ. ಅದರಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ ಹತ್ತತ್ರ ಒಂದು ಡಿಪೆಂಡಿಂಗ್ ಅಪಾನ್ ನಿಮ್ಮ ಎಕ್ಸ್ಪೀರಿಯನ್ಸ್, ಸ್ಕಿಲ್ಸ್, ಯಾವ ಕಂಪನಿಲಿ ಇದ್ದೀರಾ, ಯಾವ ಸೆಕ್ಟರ್ ನಲ್ಲಿ ಇದ್ದೀರಾ, ಅದೆಲ್ಲ ನೋಡ್ಕೊಂಡ್ರೆ ಒಂದು 30ರಿಂದ 7.5 ಲಕ್ಷದವರೆಗೂ ಮಂತ್ಲಿ ಸ್ಯಾಲರಿ ಕೂಡ ಇರುತ್ತೆ. ಇನ್ನು ಅಕಾಡೆಮಿಕ್ ಅಂಡ್ ರಿಸರ್ಚ್, ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ವಿದ್ಯಾರ್ಥಿಗಳಿಗೆ 30ರಿಂದ 1,25,000 ಸಂಬಳಗಳಿರುತ್ತೆ. ಸ್ಟಾರ್ಟಿಂಗ್ ಅಂತ ಹೇಳ್ಬೋದು ನಾನು. ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಗ್ರೇಡ್ ವೈಸ್ ಎಲ್ಲ ಚೇಂಜ್ ಆಗುತ್ತೆ. ಇನ್ನು ಯಾರು ಎಂಟರ್ಪ್ರಿನರ್ ಆಗ್ತಾರೆ, ಬಿಸ್ನೆಸ್ ಮಾಡ್ತಾರೆ, ತಮ್ಮದೇ ಆದ ಸ್ಟಾರ್ಟ್ಅಪ್ ಗಳನ್ನ ನಡೆಸಬೇಕಂತಿರ್ತಾರೆ, ಅದು ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದೇರ್ ಬಿಸ್ನೆಸ್ ಆಗಿರಲಿ. ಯಾವ ಪ್ರಾಜೆಕ್ಟ್ಸ್ ಮಾಡ್ತೀರಾ, ಬ್ರಿಡ್ಜ್ ಗಳು ಮಾಡಿದ್ರೆ ತುಂಬಾ ಲಾಭ ಪಡಿಬಹುದು, ಚಿಕ್ಕ ಪ್ರಾಜೆಕ್ಟ್ಸ್ ಮಾಡಿದ್ರೆ ಸಣ್ಣ ಲಾಭ ಇರುತ್ತೆ. ಹಾಗಾಗಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಸಿವಿಲ್ ಇಂಜಿನಿಯರ್ಸ್ ವಿದ್ಯಾರ್ಥಿಗಳಿಗೆ ಇರುವಂತಹ ಒಂದು ಸ್ಯಾಲರಿ ಬ್ರಾಕೆಟ್ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ಇಷ್ಟೇ ಅಂತಲ್ಲ, ಇದಕ್ಕಿಂತ ಹೆಚ್ಚು ಇರ್ಬೋದು, ಇದಕ್ಕಿಂತ ಕಡಿಮೆ ಇರ್ಬೋದು. ಬಟ್ ಆನ್ ಅನ್ ಆವರೇಜ್ ಇಷ್ಟು ರೇಂಜ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಒಂದು ಸ್ಯಾಲರಿ ಕೂಡ ಸಿಗುತ್ತದೆ. ಬಟ್ ವಾಟ್ ಈಸ್ ಅ ಫ್ಯೂಚರ್ ಸ್ಕೋಪ್? ಫ್ಯೂಚರ್ ಇದೇನಾ ಸಿವಿಲ್ ಇಂಜಿನಿಯರ್ಸ್ಗೆ ಅಂತ ಒಂದು ಪ್ರಶ್ನೆ ಆಬ್ವಿಯಸ್ಲಿ ಇರಲೇಬೇಕು. ಓಕೆ, ಯಾಕಂದ್ರೆ ಇವತ್ತು ನಾನು ಏನು ನಡೀತಾ ಇದೆ ಕರೆಂಟ್ ಸಿಚುವೇಶನ್, ಅದ್ರ ಮೇಲೆ ನಾನು ಡಿಗ್ರಿ ಅಥವಾ ಕೋರ್ಸ್ ಮಾಡೋದಲ್ಲ. ಮುಂದಿನ 10 ವರ್ಷದಲ್ಲಿ ಆ ಒಂದು ಡೊಮೇನ್ ಅಥವಾ ಆ ಒಂದು ಏರಿಯಾದಲ್ಲಿ ಏನು ಡೆವಲಪ್ಮೆಂಟ್ ಆಗುತ್ತೆ, ಏನ್ ಫ್ಯೂಚರ್ ಸ್ಕೋಪ್ ಇದೆ, ಅದ್ರ ಮೇಲೆ ನಾನು ಯಾವತ್ತೂ ಬ್ರಾಂಚ್ ಅನ್ನ ಚೂಸ್ ಮಾಡ್ಬೇಕಾಗುತ್ತೆ. ಹಾಗಾಗಿ ನೀವು ಸಿವಿಲ್ ಇಂಜಿನಿಯರಿಂಗ್ ನೋಡ್ಬೇಕು ಅಂತಂದ್ರೆ, ಯಾವುದೇ ಒಂದು ಗವರ್ಮೆಂಟ್ ಬರಲಿ, ಯಾವುದೇ ಒಂದು ರಾಜ್ಯ ಇರಲಿ, ಕೇಂದ್ರ ಇರಲಿ ಅಥವಾ ರಾಜ್ಯದ ಗವರ್ಮೆಂಟ್ ಇರಲಿ, ಸಿವಿಲ್ ಇಂಜಿನಿಯರಿಂಗ್ ರಿಲೇಟೆಡ್ ವರ್ಕ್ಗಳು ಪ್ರತಿ ವರ್ಷ ಪ್ರತಿ ಇದರಲ್ಲಿ ಸ್ಯಾಂಕ್ಷನ್ ಆಗ್ತಾ ಇರುತ್ತೆ. ಕೆಲವೊಂದು ಗವರ್ಮೆಂಟ್ ಬಾಡಿನೇ ಅವುಗಳ ಪ್ರಾಜೆಕ್ಟ್ಸ್ ಗಳನ್ನ ಎತ್ಕೊಳ್ಳುತ್ತೆ. ಕೆಲವೊಂದ್ಸಾರಿ ಟೆಂಡರ್ ಹಾಕಿ ಪ್ರೈವೇಟ್ ಸೆಕ್ಟರ್ ಗಳಿಗೆ ನೀಡ್ತಾರೆ. ಸೊ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ವೈಸು, ಇರಿಗೇಷನ್, ಈ ಎಲ್ಲ ಎನರ್ಜಿ, ಪೋರ್ಟ್ಸ್ ಅಥವಾ ಏರ್ಪೋರ್ಟ್ ಆಗಿರ್ಲಿ, ಎಲ್ಲಾ ಒಂದು ಕ್ಷೇತ್ರದಲ್ಲಿ ಬಿಗ್ ಇನ್ವೆಸ್ಟ್ಮೆಂಟ್ ಪ್ರತಿ ವರ್ಷ ಪ್ರತಿಯೊಂದು ಗವರ್ಮೆಂಟ್ ಕೂಡ ಮಾಡ್ತಾ ಇರುತ್ತೆ. ಅದಕ್ಕೆ ಉದಾಹರಣೆಯಾಗಿ ನಾ ಇಲ್ಲೊಂದು ನ್ಯೂಸ್ ಪೇಪರ್ ಕಟ್ಔಟ್ಸ್ ನ ಹಾಕಿದೀನಿ, ನೋಡ್ಕೋಬಹುದು. ಎಲ್ಲಾ ಸ್ಟೇಟ್ ಗಳಲ್ಲಿ ಕೂಡ ನೀವು ಒಂದು ನೋಡ್ಬೋದು. ಇನ್ಫ್ರಾಸ್ಟ್ರಕ್ಚರ್, ಇನ್ವೆಸ್ಟ್ಮೆಂಟ್, ರೈಲ್ವೆ ಎಲ್ಲದರಲ್ಲಿ ಪ್ರತಿ ವರ್ಷ ಗ್ರೋತ್ ಆಗ್ತಾ ಇರುತ್ತೆ. ಹಾಗಾಗಿ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಫ್ಯೂಚರ್ ಸ್ಕೋಪ್ ತುಂಬಾನೇ ಇರುತ್ತೆ. ಬಟ್ ದ ವೇ ಹೌ ಯು ಯುಟಿಲೈಸ್ ಯುವರ್ ಸ್ಕಿಲ್ಸ್, ಯುವರ್ ಟೆಕ್ನಾಲಜಿ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್, ಅದ್ರ ಮೇಲೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತಲ್ಲ ಅದ್ರ ಮೇಲೆ ನೀವು ಮಾಡ್ಬೋದು. ಸೊ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ವೈಸ್, ಡೆವಲಪ್ಮೆಂಟ್ ವೈಸ್, ದೇರ್ ಇಸ್ ಆಲ್ವೇಸ್ ಬಿಗ್ ಸ್ಕೋಪ್ ಇನ್ ದ ಸಿವಿಲ್ ಇಂಜಿನಿಯರಿಂಗ್ ಡೊಮೇನ್. ಹಾಗಾಗಿ ವಿದ್ಯಾರ್ಥಿಗಳಿಗೆ ಹಲವಾರು ಅವಕಾಶಗಳು ಇದ್ದೇ ಇರುತ್ತೆ. ಸೊ ಹೋಪ್ ವಿದ್ಯಾರ್ಥಿಗಳೇ, ಈ ಒಂದು ಮಾಹಿತಿ ನಿಮಗೆ ಅತ್ಯಂತ ಉಪಯುಕ್ತವಾಗಿದೆ ಅಂತ ತಿಳ್ಕೊಂತೀನಿ ನಾನು. ಇನ್ನು ಏನಾದ್ರೂ ನಿಮಗೆ ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ ಪ್ರಶ್ನೆಗಳಿದ್ರೆ ಅಥವಾ ಏನಾದ್ರೂ ಡೌಟ್ಸ್ ಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಗಳು ಕೂಡ ಶೇರ್ ಮಾಡಿ. Click on subscribe button and press the bell icon to get updates from All Academy. Always with you.